Hi everyone. Hi everyone. Welcome to our YouTube channel. ಓಕೆ, ಸೊ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಡ್ತೀನಿ ಇರಪ್ಪ. ಓಕೆ, ಸೊ ಸಾಮಾನ್ಯ ವಿಶ್ ಮಾಡು ನೀನು. ಹ್ಯಾಪಿ ಸಂಕ್ರಾಂತಿ ಹೇಳು. Happy ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ವೆರಿ ಗುಡ್. ಬೇವು ಏನು ಎಳ್ಳು ಬೆಲ್ಲ ತಿನ್ನೋಣ. ಎಳ್ಳು ಬೆಲ್ಲ ತಿನ್ನೋದ, ಒಳ್ಳೆ ಮಾತಾಡೋದ. ವೆರಿ ಗುಡ್. ಓಕೆ, ಇಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ವ್ಲಾಗ್ ಯಾವುದಕ್ಕೆ ರಿಲೇಟೆಡ್ ಅಂತ. ಸೊ ಈ ವ್ಲಾಗ್ ಸಂಕ್ರಾಂತಿ ವಿತ್ ಮಂಜಪ್ಪ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ. ಓಕೆ ಚಿನ್ನು, ತಾತಂಗೆ ಹೇಳು ಹ್ಯಾಪಿ ಸಂಕ್ರಾಂತಿ. Happy ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಇನ್ನೊಂದ್ಸಲ ನೀಟಾಗಿ ತಾತ ಹೂ ಅಂತ ಇದೆ ನೋಡಲ್ಲಿ. Happy ಕಾಲ್ ಇಲ್ಸ್ ಕೆಳಗೆ. ತಾತಂಗೆ ಹೇಳು ಶುಭಾಶಯಗಳ. ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬಗಳ ಶುಭಾಶಯಗಳು. ಸರಿ ಕುತ್ಕೊಂಗೆಲ್ಲ ಮಾಡಬಾರ್ದು. Happy ಶುಭಾಶಯಗಳು. ತಾತನ್ ಮಾತಾಡ್ಸು. ಅಪ್ಪ ಅಪ್ಪ ಏನಾದ್ರೂ ಕೊಡ್ಲಾ? ಅಪ್ಪ ಏನ್ ಕೊಡ್ಲಿ? ಎಳ್ಳು ಬೆಲ್ಲ ಇದೆ, ಸಂಕ್ರಾಂತಿ ಹಬ್ಬದ ಕೊಡ್ಲಾ? ತಿಂತೀರಾ? ನಿಮ್ಗೆ ಇಷ್ಟನಾ ಎಳ್ಳು ಬೆಲ್ಲ? ಅಪ್ಪ ಇವತ್ ಸುಮ್ನಿರೋ ಚಿನ್ನು. ಏನ್ ಗೊತ್ತಾ ಅಪ್ಪ, ಸಂಕ್ರಾಂತಿ ಹಬ್ಬದಲ್ಲಿ ನೀವ್ ಏನೇನ್ ಮಾಡೋರಿ ಅಪ್ಪ? ಅಪ್ಪ ಹೊಸ ಎತ್ತು ತಗೋಬರೋರಿ ಅಲ್ವಾ? ಎತ್ತು ತಂದ್ಬಿಟ್ಟು ಕೊಂಬಿಗೆಲ್ಲ ಗೆಜ್ಜೆ ಕಟ್ಟೂರಿ ಅಲ್ವಾ? ಅಪ್ಪ ಯಾವ ಊರಿಗೆ ಹೊಡ್ಕೊಂಡು ಹೋಗೋರಿ ಎತ್ನ? ಎಲ್ಲದಲ್ಲಿ ಮಲದಲ್ಲಿ. ಇಲ್ಲ, ತಾತ ಹೇಳ್ತದೆ. ಅಪ್ಪ ಯಾವ ಊರಿಗೆ ಹೊಡ್ಕೊಂಡು ಹೋಗುರಿ ಸಂಕ್ರಾಂತಿ ಹಬ್ಬದಲ್ಲಿ ಎತ್ನ? ಗೌರಂಗಪ್ಪನ ಗುಡಿನ ಹೇಮಗಿರಿನಾ? ಗೌರಂಗಪ್ಪನ ಗುಡಿಗೆ ಹೊಡ್ಕೊಂಡು ಹೋಗೋರ ಎತ್ನ. ನಮ್ಮಲ್ಲಿ ಆ್ಯಕ್ಚುಲಿ ಒಂದು ಕಲ್ಚರ್ ಇದೆ. ಏನು ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಎತ್ತುಗಳನ್ನೆಲ್ಲನೂ ಚಂದ ಡೆಕೋರೇಟ್ ಮಾಡಿ ಗೌರಂಗಪ್ಪನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಆ ಥರ ನಮ್ಮೂರಲ್ಲಿ ಬೇರೆ ಯಾರಾದರೂ ಮಾಡಿದ್ರೆ ತೋರಿಸ್ತೀನಿ. ನಮ್ಮನೆಗೆ ಮಾಡಲ್ಲ, ಬೇರೆ ಯಾರಾದರೂ ಮಾಡಿದ್ರೆ ತೋರಿಸ್ತೀವಿ. ಅದೆಲ್ಲ ನಮ್ಮಪ್ಪ ಅವಾಗೆಲ್ಲ ಚೆನ್ನಾಗಿದ್ದಾಗ ಈ ಜಾತ್ರೆಗೆ ಅಂತಲೇ ಎತ್ಕೊಳ್ ತಗೊಬರೋರು ಅಲ್ವಪ್ಪ? ಬೂಕ ಜಾತ್ರೆ, ಹೇಮಗಿರಿ ಜಾತ್ರೆ, ಆಮೇಲೆ ಸಂಕ್ರಾಂತಿ ಇದು ಗೌರಂಗಪ್ಪನ ಗುಡಿ ಜಾತ್ರೆ, ಇವಕ್ಕೆಲ್ಲ ಎತ್ತುಗಳು ತಂದು ಮೆರ್ಸೋದೇ ಒಂದು ಹವಾ. ಈಗ್ಲೂ ಹುಡುಗರಿಗೆ ಅದೇ ಒಂದು ಕ್ರೇಜ್. ಭರತು ಮಾಮನು ತಂದವನೇ, ಗೊತ್ತಾ ನಿಂಗೆ? ಗೊತ್ತು, ಭರತು ಮಾಮ ತಂದೋದೆ. ಕೈ ಸಿಗಲ್ಲ. ಓಕೆ, ಸೊ ಈ ಸಂಕ್ರಾಂತಿ ಹಬ್ಬದಲ್ಲಿ ಮಂಜಪ್ಪನ ಜೊತೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಇದು ಇಂಟ್ರೊಡಕ್ಷನ್. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡೋಣ. ಓಕೆ, ಬಾಯ್ ಬಾಯ್. ಬಾಯ್ ಮಾಡೋದಿಲ್ಲ, ಇನ್ನೂ ಮುಗ್ದಿಲ್ಲ ವ್ಲಾಗಿಂಗು. ಲಾಸ್ಟಿಗೆ ಬಾಯ್ ಮಾಡಿಸ್ತೀನಿ. 26ನೇ ವರ್ಷದ ಮೊದಲ ಹಬ್ಬವಾದಂಥ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೇಲಿ ಬಿಟ್ಟಿರುವಂಥ ರಂಗೋಲಿ, ಕಬ್ಬು ಭತ್ತ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಹೇಗಿದೆ ರಂಗೋಲಿ ಹೇಳಿ? ಇನ್ನೊಂದು ವಿಷಯ ಹೇಳೋದು ಮರ್ತೆ, ಈ ರಂಗೋಲಿನ ನಾನು ಒಬ್ಬಳೇ ಬಿಡಿಸಿಲ್ಲ. ನನ್ನ ನೇಬರು ಅನುಷಾ ಅಂತ ಇದ್ದಾಳೆ, ಅನುಷಾ ಜೊತೆ ಸೇರಿಕೊಂಡು ಬಿಡಿಸಿರೋದು. ಇಬ್ಬರು ಸೇರ್ಕೊಂಡು ಬಿಡಿಸ್ದು ಯೂಟ್ಯೂಬ್ ನೋಡಿಕೊಂಡು. ಅಪ್ಪನವರು ಎದ್ದು ಫ್ರೆಶ್ ಆಗಿ ಕೂತಿದ್ದಾರೆ. ಸಂಕ್ರಾಂತಿ ಹಬ್ಬದ ಮುಂದಿನ ದಿನ ನೆಕ್ಸ್ಟ್ ಡೇ. ಇವತ್ತು ಆ್ಯಕ್ಚುಲಿ ನಮ್ಮಲ್ಲಿ ಗ್ರೇಟು, ಸ್ವಲ್ಪ ಸೆಲೆಬ್ರೇಷನ್ ಇವತ್ತೇ ಇರೋದು ಸಂಕ್ರಾಂತಿ ಹಬ್ಬಕ್ಕಿಂತ. ಇವತ್ತು ಏನು ಮಾಡ್ತೀವಿ ಅಂತ ಅಂದರೆ ಗೌರಂಗಪ್ಪನ ಗುಡಿಗೆ ಹೋಗ್ತೀವಿ. ಅಮ್ಮ ನಾನ್ ವೆಜ್ ಮಾಡ್ಕೊಂಡು ತಾಳೋಯ್ತೀವಲ್ವಮ್ಮ, ಅಲ್ಲಿ ಎಡೆ ಇಡ್ತೀವ, ಪೂಜೆ ಮಾಡ್ಕೊ ಬರ್ತೀವಿ. ಬಟ್ ನಾವು ಹೋಗೋದಿಲ್ಲ. ನಮಗೆ ಅಪ್ಪ ಬಿದ್ದ ಮೇಲೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಅಲ್ವಪ್ಪ? ಅಪ್ಪ ಚೆನ್ನಾಗಿದ್ದಾಗ ಒಟ್ಟಿನಲ್ಲಿ ಎತ್ತುಪ್ಪತ್ತೆಲ್ಲ ತಗೊಂಡು ಹೋಗೋರು. ಈ ಸಲ ಮೇ ಬಿ ನಮ್ಗೆ ಹೋಗೋಕ್ಕಾಗಲ್ಲ. ಆದರೆ ಜಾತ್ರೆ ನೋಡೋಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಏನೋ ಅಪ್ಪ ಮಗ ಫುಲ್ ಲವ್ ಯಾಕೋ ರಾಚ್ತಿದೆ. ಏನಂತ ತಾತುಗೆ ಮಂಜು ಸಮೋ ಏನೋ ಕೇಳ್ತಾ ಇದಲ್ಲ. ಮಂಜಪ್ಪಂಗೆ ಯಾಕೋ ಜ್ವರ, ಮೈ ಬೆಚ್ಚಗಿತ್ತು ಅಂತ ಸ್ನಾನನೂ ಮಾಡಿಸಿಲ್ಲ ಅಲ್ವಪ್ಪ? ಅಪ್ಪ ಗೌರಂಗಪ್ಪನ ಗುಡಿಗೆ ಹೋಗದಾ? ಕೇಳು ಅಪ್ಪನ. ಏನ್ ಹಿಡ್ಕೊಂಡು ಹೋಯ್ತಿದ್ರು ಕೇಳೋರು. ಈಗ ನಿಂಗೆ ಎತ್ತಿ ಯಾವ ಜಾತ್ರೆಯಲ್ಲಿ ಕೊಡಿಸ್ತಾರೆ ಕೇಳು? ಬುಕ್ಕ ಜಾತ್ರೆಯಲ್ಲಿ ಎತ್ತು ಕೊಡಿಸ್ತದಂತ ನಿಂಗೆ. ಏನ್ ಮಾಡ್ಲಿ ಎತ್ತಲಿ ಅಂತ ಕೇಳು.
ಹೊಲ ಉಳೋಗ್ಬೇಕಂತೆ, ಹೊಲ ಉಳ್ಬೇಕಂತೆ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾವು 3 ಜನ ಹೆಣ್ಮಕ್ಳಲ್ಲ, ಅದಕ್ಕೆ 3 ಜನದಲ್ಲಿ ಒಬ್ಬರಾದ್ರೂ ನಮ್ಮ ಮಂಜಪ್ಪ ಉಳ್ತಿದ್ರಲ್ಲ ಹೊಲವಾಂಗೆ ಹಿಂಚು ಉಳಾರು ಸಿಗ್ಬೇಕಂತೆ. ಈ 2 ಅಂತೂ ಔಟ್ ಆಗೋಗಿದಾವೆ, 2 ಸಿಕ್ಕಿಲ್ಲ. ಕೊನೆದಾದ್ರೆ ಸಿಗುತ್ತೋ ನೋಡು, ಕೊನೆದಾದ್ರೂ ಸಿಗುತ್ತೋ ಏನೋ ನೋಡ್ಬೇಕು. ಅಪ್ಪನೇ ನಗ್ತದೆ ನೋಡಿ ಅಲ್ಲಿ. ನಮ್ಮ ಅಪ್ಪ ಇಂಚು ಸೇರು ಉಳದಂತೆ. ಅಮ್ಮ ಅಪ್ಪ ತೆಂಗಿನ ಮರದ ಅಡಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲೂ ಬಿಡ್ತಿರ್ಲಿಲ್ಲ ಅಲ್ವಮ್ಮ? ಅದೇ ನೀಗ್ಲಲ್ಲಿ ಚೆನ್ನಾಗಿ ಹೊಡಿಯೋದು. ಆಮೇಲೆ ಅಪ್ಪ ಚೆನ್ನಾಗಿದ್ದಾಗ ಟ್ರ್ಯಾಕ್ಟ್ರು ಈಗಿರೋಷ್ಟೇನು ಫೇಮಸ್ ಇರ್ಲಿಲ್ಲ, ಆರಾಮಾಗಿ ಹೊಡಿಯೋರು. ಹೌದಾ? ಓಹೋ, ಪಕ್ಕ ರೈತರ ಮಕ್ಕಳು ಅಲ್ವಪ್ಪ? ಅವಾಗ 10-20 ಸಾವಿರಕ್ಕೆ ಏನು ಮಸ್ತ್ ಎತ್ತುಗಳು ಸಿಗವು. ಇವಾಗಾದ್ರೆ ಲಕ್ಷ. ಹೌದಾ? ಹಿಡ್ಕೊಂಡು ಹೋಗ್ಬಿಟ್ಟು ರಾತ್ರದ 5 ಕಂತೆ ತಂದು ಎಸ್ತೋಗಿದ ಗನಿ ಮುಂದ್ಕೆ ಅಲ್ಲಿ ಭಾರತೀಪುರದವ್ರು ಅದ್ ಏನ್ ಎತ್ತಂದಿದಿ ಮರಯ್ಯ ಅಂತ ಅಂದು ನಮ್ಮಂಜನ್ ನಮ್ಮಯ್ಯ ಹೊಸಿ ಬೋದಿತ್ತಿಲ್ಲ ನಾಗೇಶನ್. ಏಕೆ ದೃಷ್ಟಿ ಆಗದೆ ಅಂತನಾ? ಓಹ್, ದೃಷ್ಟಿ ಮಾಡ್ಬಿಟ್ಟವ್ರೆ ಅಂತ ನೋಡಿ. ನಮಗೆ ವ್ಲಾಗ್ ಮಾಡಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಸಮನ್ಯು ಚಿಕ್ಕಿ ಮತ್ತೆ ಸಮನ್ಯು, ಇವಳೊಬ್ಳು ಗೊಂಬೆ ಹಾಕ್ಬಿಟ್ಲು ಊರಿಗಿನ ಮುಂಚೆ. ಒಂಚೂರು ವ್ಲಾಗಿಂಗ್ ಮುಗಿಸ್ಮೇಲೆ ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನೊಬ್ಬ ಸೌಂಡ್ ಕೊಡಿ ಅಂತ ಹಿಂಸೆ ಕೊಡ್ತಾನೆ. 1 ನಿಮಿಷ ತಡ್ಕೊಳಕ್ಕಾಗಲ್ಲ ಇವರಿಬ್ರಿಗೂ ಅಲ್ವಪ್ಪ? ನೆಕ್ಸ್ಟ್ ಇವಾಗ ಎತ್ತುಗಳೆಲ್ಲ ರೆಡಿ ಮಾಡಿ ತಗೊಂಡೋಗ್ಬೇಕಾದ್ರೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನನ್ನ ತಂಗಿಗೂ ನಮ್ಮ ಅಮ್ಮಂಗೂ ಹೇಳಿದ್ದೀನಿ ಎತ್ತು ರೆಡಿ ಮಾಡೋ ವಿಡಿಯೋ ಮಾಡಿ ಅಂತ. ಇವೆರಡು ಏನು ಮಾಡ್ತಾವೋ ಗೊತ್ತಿಲ್ಲ, ಅದು ಏನು ಮಾಡ್ತಾವೋ ಅದನ್ನ ಇದ್ರ ನೆಕ್ಸ್ಟ್ ಹಾಕ್ತೀನಿ. ಅದಾದ್ಮೇಲೆ ಗೌರಂಗಪ್ಪನ ಗುಡಿ ಜಾತ್ರೆಗೆ ಹೋಗೋದನ್ನ ಹಾಕ್ತೀನಿ. ನಮ್ ಲಾಗಿಂಗ್ ಸಪೋರ್ಟೇ ಇಲ್ಲಪ್ಪ ಜನಗಳು. ತಿಂತೀನಿ ಆಯ್ತು ಸರಿ. ನೋಡ್ರಪ್ಪ ನಮ್ ಗೌರಂಗಪ್ಪನ ಗುಡಿ ಜಾತ್ರೆ ಬಳೆ ತೊಡ್ಕೊತಾವ್ರೆ ಅಮ್ಮ. ಇದೊಂದು
ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಮೆಲ್ಲರಿಗೂ ಹೇಳಲೇಬೇಕು. ಈ ಬೋಟ್ ಆಡೋಣ ಅಂತ ಹೋಗಿ ಕುತ್ಕೊಬಿಟ್ವಾ, ಕರೆಕ್ಟ್ ಒಂದು 4 ರೌಂಡ್ ಹೋದ್ನೇನೋ, ಆಗ್ದೇ ಫುಲ್ಲು ನನ್ನ ಮಗನ ಹೆಸ್ರು ಹೇಳ್ಕೊಂಡು ನಿಲ್ಲಿಸಿ ಅಂತ ಕಿರ್ಚಿ ಫೈನಲಿ ನಿಲ್ಲಿಸ್ಕೊಬಿಟ್ಟೆ. ನನ್ನ ಮಗನಿಗಿಂತ ನಮಗೆ ಜಾಸ್ತಿ ಭಯ ಆಗಿಬಿಟ್ಟಿತ್ತು. ಆಮೇಲೆ ಅದನ್ನು ನಿಲ್ಲಿಸಿ ನಾವೆಲ್ಲರೂ ಇಳಿದು ಮತ್ತೆ ಪಾಪುಗೆ ಅದೇನೋ ಟ್ರೈನ್ ಆಡಬೇಕು ಅಂತ ಹೇಳ್ದ ಅವನು. ಆಮೇಲೆ ಟ್ರೈನ್ ಆಡೋಕ್ಕೆ ಕರ್ಕೊಂಡೋದ್ವಿ. ಯಪ್ಪ, ನಾನು ಆಲ್ರೆಡಿ ಯಾವಾಗಲೂ ಒಂದು ಸಲ ಬೋಟ್ ಆಡಿದ್ದೆ, ತುಂಬ ಹಾರಿಬಲ್ ಇತ್ತು ಎಕ್ಸ್ಪೀರಿಯೆನ್ಸು. ಇರಲಿ ಇನ್ನೊಂದು ಸಲ ತುಂಬ ವರ್ಷ ಆಯ್ತಾ ಎಲ್ಲ ಟ್ರೈ ಮಾಡೋಣ ಅಂತ ಪಾಪುನೂ ಬೇರೆ ಕರ್ಕೊಂಡೋಗಿ ಎಡ್ಜಿಗೆ ಕುತ್ಕೊಬಿಟ್ಟಿದ್ವಿ. ಆಗಲೇ ಇಲ್ಲಪ್ಪ, ಅರ್ಧಕ್ಕೆ ಇಳಿದು ಬಂದ್ಬಿಟ್ವಿ. ಸಮ್ಮಗೂ ಹಿಂಸೆ ಆಗ್ತಿತ್ತು. ಅವನ ಹೆಸರಲ್ಲಿ ನಾವು ಎಲ್ಲರೂ ಇಳಿದು ಕೊನೆಗೆ ಬಂದು ಈ ಥರ ಸಣ್ಣ ಪುಟ್ಟ ಟ್ರೈನು ಅದು ಇದು ಕಾರು ಅದು ಆಡ್ಕೊಂಡ ಅವನು. ಇಷ್ಟೊತ್ತವರೆಗೂ ಏನು ನೋಡಿದ್ರಿ, ಇದು ಗೌರಂಗಪ್ಪನ ಗುಡಿ ಜಾತ್ರೆಯ ಕ್ಷಣಗಳು. ಯಾಕೆ ನಾನು ಇದನ್ನೆಲ್ಲ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಅಂದರೆ, ಒಂದು 15-16 ವರ್ಷದ ಹಿಂದೆ ನಮ್ಮ ಅಪ್ಪನ ಜೀವನದ ಭಾಗಗಳೇ ಆಗಿದ್ದು ಇವೆಲ್ಲ. ಎತ್ತನ್ನ ರೆಡಿ ಮಾಡೋದು, ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ, ಅಲ್ಲಿ ಮೆರೆಸೋದು. ಕಿಚ್ಚಾಯಿಸ್ತಿದ್ರಪ್ಪ ನೀವು ಅಪ್ಪ? ನಮ್ಮ ಎತ್ತುಗಳು ಕಿಚ್ಚಾಯಿಸ್ತಿದ್ರಾ ಗೌರಂಗಪ್ಪನ ಗುಡಿ ಕರ್ಕೊಂಡೋದಾಗ? ಕಿಚ್ಚಾಯಿಸೋದು ಅಂತ ಮಾಡ್ತಾರೆ, ಅದು ಕೆಂಡ ಹಾಕಿ ಹಸು ಆರಿಸೋದು. ಬಟ್ಟು ನನಗದು ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗುತ್ತೆ. ಅದೆಲ್ಲ ನಮ್ಮ ಅಪ್ಪನ ಜೀವನದ ಭಾಗಗಳಾಗಿತ್ತು. ಆದರೆ ಇತ್ತೀಚೆಗೆ ಅಂದರೆ 15-16 ವರ್ಷದಕ್ಕಿಂತ ಮುಂಚೆ ಆದಮೇಲೆ ಅದನ್ನು ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಸೊ ಇದನ್ನೆಲ್ಲ ನಿಮಗೆ ತೋರಿಸ್ಕೊಡೋ ಒಂದು ಸಂದರ್ಭದಲ್ಲಿ ನಮಗೂ ಒಂದು ನೆನಪು ಮಾಡ್ಕೊಳ್ಳೋವಂಥ ಅವಕಾಶ ಸಿಕ್ಕಿದೆ. ಇದಿಷ್ಟ ಆಗಿತ್ತು ಸಂಕ್ರಾಂತಿ ವಿತ್ ಮಂಜಪ್ಪ, ನಮ್ಮ ಮಂಜಪ್ಪ ವ್ಲಾಗ್. ನಿಮ್ಗೇನು ಅನ್ನಿಸ್ತು? ಲೆಟ್ ಮಿ ನೋ ಇನ್ ಕಮೆಂಟ್ ಸೆಕ್ಷನ್. ಹೋಗು ತಾತ ಹತ್ರ ಹೋಗು, ಗುಡ್ ನೈಟ್ ಹೇಳ್ಬಾ. ಬಾಯ್ ಬಾಯ್ ಹೇಳು. ಬಾಯ್ ಗುಡ್ ನೈಟ್. ತಾತ ಕಾಣಿಸ್ತಿಲ್ಲ. ಹಾಂ, ಥ್ಯಾಂಕ್ಸ್ ಫಾರ್ ವಾಚಿಂಗ್. Thanks for watching. Do namaste. Namaste. From your hand. ನಮಸ್ಕಾರ. ಮಂಜು ಪುಚ್ಚ ಕೊಟ್ಬಿಟ್ಟು ಗುಡ್ ನೈಟ್ ಹೇಳು. Good night. ಅಪ್ಪ ಇಲ್ಲಿ ನೋಡಿ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.